ಗಳಲ್ಲಿ ಪಾತ್ರವಾಗಿ ಕಲಾವಿದರು ಅಭಿನಯಿಸುತ್ತಾರೆ. ಕೆಲವು ಇಂಟಿಮೇಟ್ ಸೀನ್ಗಳನ್ನು ಚಿತ್ರಿಸುವ ಮುನ್ನ ಕಲಾವಿದರ ಒಪ್ಪಿಗೆ ಪಡೆಯಲಾಗುತ್ತೆ. ಕಿಸ್ಸಿಂಗ್ ಸೀನ್ ಮಾಡಲ್ಲ ಅಂತ ಎಷ್ಟೋ ನಟಿಯರು ಸಿನಿಮಾಗಳನ್ನು ರಿಜೆಕ್ಟ್ ಮಾಡಿದ ಉದಾಹರಣೆಗಳು ಇದೆ. ಅಂಥದ್ರಲ್ಲಿ ರಿಯಾಲಿಟಿ ಶೋ ಟಾಸ್ಕ್ ಹೆಸರಿನಲ್ಲಿ ನಿಶಾ ರವಿಕೃಷ್ಣನ್ ಮುಖದ ತುಂಬ ನಟನಿಂದ ಮುತ್ತು ಕೊಡಿಸಲಾಗಿದೆ. ಇದರಿಂದ ನಿಶಾ ರವಿಕೃಷ್ಣನ್ ಮುಜುಗರಕ್ಕೆ ಈಡಾಗಿರೋದು ಅವರ ಫೇಸ್ ಎಕ್ಸ್ಪ್ರೆಷನ್ ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಿಯಾಲಿಟಿ ಶೋಗಳಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಆಗಿರೋದರ ಬಗ್ಗೆ ವೀಕ್ಷಕರಿಗಂತೂ ಬೇಸರ ಇದ್ದೇ ಇದೆ. TRP ಜಾಸ್ತಿ ಬರುತ್ತೆ ಎಂಬ ಕಾರಣಕ್ಕೆ ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಕಂಟೆಂಟ್ ಹೆಸರಿನಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು, ಅಶ್ಲೀಲ ಮಾತುಗಳು, ಅಸಭ್ಯ ವರ್ತನೆ ಇತ್ತೀಚೆಗಷ್ಟೇ ಹೆಚ್ಚಾಗುತ್ತಿದೆ. ಇದರಿಂದ ಕೆಲ ಆರ್ಟಿಸ್ಟ್ಗಳಿಗೆ ಮುಜುಗರ ಹಾಗೂ ಅವಮಾನ ಆಗ್ತಿರೋದು ಮಾತ್ರ ಸುಳ್ಳಲ್ಲ. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದರೆ ನಿಶಾ ರವಿಕೃಷ್ಣನ್. ಸಕಲೇಶ್ಪುರ ಮೂಲದ ಕನ್ನಡ ನಟಿ ನಿಶಾ ರವಿಕೃಷ್ಣನ್ ಗಟ್ಟಿಮೇಳ ಸೀರಿಯಲ್ ಮುಖಾಂತರ ಕನ್ನಡಿಗರ ಮನೆ ಮಾತಾದವರು. ನಿಶಾ ರವಿಕೃಷ್ಣನ್ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಅಣ್ಣಯ್ಯ ಸೀರಿಯಲ್ನಲ್ಲಿ ನಿಶಾ ರವಿಕೃಷ್ಣನ್ ಅಭಿನಯಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ತೆಲುಗು ಕಿರುತೆರೆಯಲ್ಲೂ ನಿಶಾ ರವಿಕೃಷ್ಣನ್ ಹೆಸರು ಮಾಡುತ್ತಿದ್ದಾರೆ. ಜಿ ತೆಲುಗಿನಲ್ಲಿ ಪ್ರಸಾರವಾಗ್ತಿರುವಂತಹ ಅಮ್ಮಾಯಿ ಗಾರು ಸೀರಿಯಲ್ನಲ್ಲಿ ನಿಶಾ ನಟಿಸುತ್ತಿದ್ದಾರೆ. ಇವರಿಗೆ ಜೋಡಿಯಾಗಿ ನಟ ಯಶವಂತ್ ಗೌಡ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಕನ್ನಡದ ಕನ್ಯಾಕುಮಾರಿ ಸೀರಿಯಲ್ನಲ್ಲಿ ಹೀರೋ ಆಗಿ ಯಶವಂತ್ ಗೌಡ ಅಭಿನಯಿಸಿದ್ರು. ಜಿ ತೆಲುಗು ವಾಹಿನಿಯಲ್ಲಿ ಸೂಪರ್ ಸೀರಿಯಲ್ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಇದರಲ್ಲಿ ಅಮ್ಮಾಯಿ ಗಾರು ಸೀರಿಯಲ್ನಿಂದ ಹೀರೋ ಯಶವಂತ್ ಗೌಡ ಹಾಗೂ ನಾಯಕಿ ನಿಶಾ ಭಾಗವಹಿಸಿದ್ರು. ಇದೇ ಶೋನಲ್ಲಿ ನಿಶಾ ಮುಜುಗರ ಹಾಗೂ ಅವಮಾನಕ್ಕೆ ಜರುಗಿದ್ದಾರೆ. ಇದೇ ರಿಯಾಲಿಟಿ ಶೋನಲ್ಲಿ ಫನ್ ಟಾಸ್ಕ್ ಹೆಸರಿನಲ್ಲಿ ಯಶವಂತ್ ಗೌಡ ತುಟಿಗೆ ಲಿಪ್ಸ್ಟಿಕ್ ಬಳಿಯಲಾಗಿತ್ತು. ತಮ್ಮ ನಾಯಕಿ ನಿಶಾ ಮುಖದ ಮೇಲೆ ಯಶವಂತ್ ಗೌಡ ಆ ಲಿಪ್ಸ್ಟಿಕ್ ಮಾರ್ಕ್ ಇಡಬೇಕಿತ್ತು. ನಿಶಾ ಹಣೆಗೆ ಯಶವಂತ್ ಗೌಡ ಮುತ್ತಿಟ್ರು. ಅಲ್ಲಿಗೆ ಸಾಕು ಎಂಬಂತೆ ಯಶವಂತ್ ಗೌಡ ಹಾಗೂ ನಿಶಾ ರವಿಕೃಷ್ಣನ್ ತಲೆ ಅಲ್ಲಾಡಿಸಿ ಸನ್ನೆ ಮಾಡಿದ್ರು. ಆದರೆ ಶೋ ಆಂಕರ್ ಕೇಳಲೇ ಇಲ್ಲ. ಮತ್ತೊಂದು ಮುತ್ತಿಡಲು ನಿಶಾ ಅವರ ಕೊತ್ತು ಹಿಡಿದರು. ಯಶವಂತ್ ಗೌಡ ಆಗ ಅಕ್ಷರಶಃ ನಿಶಾ ಗಾಬರಿ ಬಿದ್ದರು. ನಿಶಾ ರವಿಕೃಷ್ಣನ್ ಗಾಬರಿ ಬಿದ್ದಿದ್ದನ್ನ ಕಾಮಿಡಿ ಮಾಡಲಾಯಿತು. ಬಳಿಕ ಆಂಕರ್ಗಳ ಒತ್ತಾಯದ ಮೇಲೆ ಯಶವಂತ್ ಗೌಡ ಸಹ ಮುತ್ತು ಕೊಡಲು ಮುಂದಾದ್ರು. ಒಲ್ಲದ ಮನಸ್ಸಿನಿಂದಲೇ ಬೇಸರದಿಂದಲೇ ರಿಯಾಲಿಟಿ ಶೋನಲ್ಲಿ ಬಲವಂತವಾಗಿ ಮುತ್ತಿಡಿಸಿಕೊಂಡರು ನಿಶಾ ರವಿಕೃಷ್ಣನ್. ತಮಗಿದು ಇಷ್ಟವಿಲ್ಲ ಅಂತ ನಿಶಾ ಬಾಯಿ ಬಿಟ್ಟು ಹೇಳಲಿಲ್ಲ. ಅವರ ಮುಖಭಾವ ಅನ್ಕಂಫರ್ಟೇಬಲ್ ಆಗಿರೋದನ್ನ ಸಾರಿ ಹೇಳುತ್ತಿತ್ತು. ಸದ್ಯ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ವೀಕ್ಷಕರು ಸಹ ಚೀಮಾರಿಯನ್ನ ಹಾಕಲಾಗ್ತಿದೆ. ಸೊ ಟಿವಿ ಶೋಗಳು ಸಹ ಸೆನ್ಸರ್ ಆಗಬೇಕು, ಇದೆಲ್ಲ ಒಂದು ಆಟನ. ನಿಶಾ ಅನ್ಕಂಫರ್ಟೇಬಲ್ ಆಗಿರೋದು ಎದ್ದು ಕಾಣ್ತಿದೆ. ಕಂಟೆಂಟ್ ಹಾಗೂ ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ನಟ ನಟಿಯರನ್ನ ಮುಜುಗರಕ್ಕೀಡಾಗಿ ಮಾಡ್ತಿದ್ದಾರೆ. ಇತ್ತೀಚೆಗಂತೂ ಟಿವಿ ಶೋಗಳು ವರ್ಸ್ಟ್ ಆಗಿವೆ. ಇದನ್ನೆಲ್ಲ ಫ್ಯಾಮಿಲಿ ಶೋ ಅಂತಾರ? ಫ್ಯಾಮಿಲಿ ಕೂತು ಇದನ್ನೆಲ್ಲ ನೋಡೋಕೆ ಆಗುತ್ತಾ? ಇಂತಹ ಶೋಗಳಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಿದೆ. ಇಂದು ಗಂಡ ಹೆಂಡತಿ ಶೋನ ಅವರ ಕಪಲ್ಸ್ ಯಾಕೆ ಇಂತಹ ಟಾಸ್ಕ್ ಕೊಟ್ಟು ಅವರ ಜೀವನ ಹಾಳು ಮಾಡ್ತಿದ್ದೀರಾ? TRPಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದೀರಾ? ಟಿವಿ ಶೋಗಳು ಇತ್ತೀಚೆಗೆ ಅಶ್ಲೀಲವಾಗುತ್ತಿದೆ ಎಂದು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಸೊ ಈ ವಿಚಾರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.